ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡಿಲಿ ಗೆದ್ದಿದ್ರು ಈ ಕೃಷ್ಣಪ್ಪನ ನಾವು ಇದ್ದೋವಾಗ. ಇವತ್ತು ಯಾವ ಪರಿಸ್ಥಿತಿ ಆಗಿದೆ, ಮಂಜುನಾಥ್ ಅವ್ರನ್ನ ತೊಗೊಂಡೋಗಿ BJP ಚಿಹ್ನೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲ, ಅವರಿಗೆ ಅವ್ರ ಪಕ್ಷದ ಮೇಲೆ ಅವ್ರ ಚಿಹ್ನೆ ಮೇಲೆ ವಿಶ್ವಾಸ ಇಲ್ಲ. ಇದು ಹೇಳ್ತಾ ಇರೋದು BJPಗೆ ಹೋಗಿ ಜಾಯ್ನ್ ಆಗಿರೋದು ಯಾಕೆ ಅಂತೇಳಿ ಅವರೇ ತೋರಿಸ್ತಾವ್ರೆ. ಸರ್, ಮಂಡ್ಯ ಈ ಬಾರಿ ಗೆಲ್ಲಿಲ್ಲ ಅಂದರೆ ಬದುಕಿದ್ದು ಸತ್ತಂಗೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ನಮ್ಮ ಕಾರ್ಯಕ್ರಮ, ನಮ್ಮ ಪಕ್ಷ, ನಮ್ಮ ಶಾಸಕರು, ನಮ್ಮ ಅಭಿವೃದ್ಧಿ, ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆ, ನಾವು ಗೆಲ್ಲಬೇಕಟ್ಟೆ. ಬೇರೆಯವರು ಸೋತ್ರೆ ಏನಾಗ್ತಾರೆ, ಇನ್ನೊಂದೇನಾಗ್ತಾರೆ, ಅದ್ರ ಬಗ್ಗೆ ನಾನು ಯಾಕೆ ಚೆಲುವರಾಯಸ್ವಾಮಿ ಅವರು ಮನೆ ಹೊಡೆದ್ರು ಅಂತ ಹೇಳಿ ಮಾತಾಡಲಿ ಬಿಡ್ರಿ. ಒಂದು ನಿಮಿಷ, ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರನ್ನ ತುಳಿದಿದ್ದಾರೆ, ರಾಜಕೀಯವಾಗಿ ತೀರಿಸಿದ್ದಾರೆ, ಅದನ್ನೆಲ್ಲ ಹಿಸ್ಟ್ರಿ ಇದೆ, ಗೊತ್ತಾಯ್ತಾ? ನಾನೇನು ಅದೆಲ್ಲ ಹೇಳ್ಬೇಕಾಗಿಲ್ಲ. ಜನಕ್ಕೆ ಗೊತ್ತಾದ ಮೇಲೆ ಈ ತೀರ್ಮಾನ ತಗೊಂಡಿರೋದು. ಈಗ ನಾನು ಯಾಕೆ ಮಾತಾಡಲಿ? ಅವರು ಪಾಪ ತಡಿಲಾರ್ದಲ್ಲೇ ಹೊಟ್ಟೆ ನೋವು ಏನೇನೋ ಮಾತಾಡಿದ್ರೆ ಅದಕ್ಕೆ ಮೆಡಿಸಿನ್ ಡಾಕ್ಟ್ರು ಕೊಡ್ಬೇಕು, ನಾನು ಕೊಡೋಕ್ಕಾಗ್ತದೆ? ನಾನು ಅವರಂಗೆ ಯಾರ್ಯಾರೋ ಕ್ಯಾಂಡಿಡೇಟ್ನ ಲೆಕ್ಕಾಚಾರ ಹಾಕಲ್ಲ. ನಾವು ಒಂದು ತಿಂಗಳ ಮುಂದೆಲ್ಲೇ ಕ್ಯಾಂಡಿಡೇಟ್ ಕೊಟ್ಬಿಟ್ಟಿದ್ದೀವಿ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ ಒಂದು ತಿಂಗಳ ಮುಂದೆಲ್ಲೇ. ಸೊ ಅವ್ರಂಗೆ ಇನ್ನೂ ಲೆಕ್ಕಾಚಾರ ಆಗ್ತಾ ಇಲ್ಲ. ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗಲಿ, ಅದಕ್ಕೇನು ನಮಗೆ ಇಂಥವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನೇನು ಹೇಳಲಿಕ್ಕಾಗಲ್ಲ.